ಬೆಳಗ್ಗೆ 9 ಗಂಟೆ ಆದರೂ ಇನ್ನೂ ಎದ್ದಿಲ್ಲಲ್ಲಮ್ಮವ. ರಾತ್ರಿ ಇಬ್ರು ಅಂತ ಪಾಲ್ಟಿ ಮಾಡಿರೋದಪ್ಪ. ಹ್ಞೂ ಏ ನಂಗೆ ಹೆದರಿಕೆ ಆಗ್ಬಿಡ್ತಲ್ಲ. ಅವ್ನಿಗೆ ಎಚ್ಚ ಕುಡಿಸಿದ್ಯಾ, ಅದಕ್ಕೆ ಅವ್ನು ಎದ್ದಿಲ್ಲ. ಎಬ್ರು ಮುದ್ದು ಕುಮಾರ, ಏ ಕುಮಾರ, ಮುದ್ದು ಕುಮಾರ. ನಾವು ಮುದ್ದು ಕುಮಾರನಲ್ಲ, ಮಂಜುನಾಥ್ನ ಯಾವುದೋ ಒಂದು ಕುಮಾರ. ಕುಮಾರ, ಲೇ ರಾಜ್ಕುಮಾರ, ಮುದ್ದು ಮುದ್ದು ಕುಮಾರ. ಹೋಗಿ ಇವನು ಪಾಸ್ಗುಲ. ಲೇ ಮುದುಗಂಗ ಎದ್ದೇಳಲೇ. ಅಯ್ಯೋ ಇವನು ಪಾಸ್ಗುಲ. ಯಾರು? ನಾನಲ್ಲೇ ರಿಯಲ್ ಎಸ್ಟೇಟು ಬ್ರೋಕರು ಕೃಷ್ಣಪ್ಪನ. ಇಲ್ಲ ಕೃಷ್ಣ, ನಂಗೆ ತಿಳಿದಿರ ಅದ್ಯಾವಾಗ ಅದೇ ರಿಯಲ್ ಎಸ್ಟೇಟು ಬಿಸ್ನೆಸ್ ಮಾಡೋಣ. ಏ ಅಮ್ಮವ, ನಾವು ಕೋಟಿಗೆ ವ್ಯವಹಾರ ಮಾಡೋದು, ನಿಮ್ಮಂಗೆ ಲಕ್ಷ ವ್ಯವಹಾರ ಮಾಡಲ್ಲ ನಾನು. ನೀವೆಲ್ಲ ನನ್ನ ಮುಂದೆ ಕಮ್ಮಿ ಅಪ್ಪ. ನೀವೆಲ್ಲ ಲಕ್ಷ ವ್ಯವಹಾರ ಮಾಡ್ತೀರಾ, ನಾವು ಕೋಟಿಗೆ ವ್ಯವಹಾರ ಮಾಡ್ತೀರಿ. ಓ ಹಂಗೆ ಹ್ಞೂ ಆಗ್ಲಿ ದೇವ್ರು ಒಳ್ಳೇದು ಮಾಡಿ. ಆಯ್ತಪ್ಪ, ನೀನು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಲೇ ಮುದುಕುಮಾರ ಎದಲ್ಲೇ. ಓ ಅಣ್ಣ ಬೆಳಕಾಗೋಯ್ತಣ್ಣ. ಓ ಬೆಳಕಾಗೋಯ್ತು, ಎದೇಳು ಕೂತ್ಕ ಹೇಳು. ಹಬ್ಬಬ್ಬ, ರಾತ್ರಿ ಎಣ್ಣೆ ಹೊಡೆದಿರೋದಕ್ಕೆ ಮಲ್ಕೊಂಡಿದ್ದಾಗ ಜ್ಞಾನನೇ ಇಲ್ಲನೋ, ಇವಾಗ ಎಚ್ಚರಿಕೆ ಆಗ್ಬಿಟ್ಟದ ನಂಕ. ಹೌದೇನೋ? ರಾತ್ರಿ ಏನೇನು ಮಾತಾಡೋದು ನಾವಿಬ್ರು ಜ್ಞಾಪಕ ಅದ ನಿಂಕ? ಇಲ್ಲನೋ, ಏನು ಜ್ಞಾಪಕ ಇಲ್ಲ. ಯಾಕಣ? ಏನೋ ನೀನು ಬೈದಿದ್ಬಿಟ್ನ ಹೆಂಗೆ? ಏನೋ ಕುಡ್ದಿಗೆ ಅಂತ ಬೈದಿದ್ರೆ ಬೇಜಾರು ಮಾಡ್ಕೊಂಬೇಡಣೋ. ಇಲ್ಲ ಬಿಡಯ್ಯ, ಬೇಜಾರು ಮಾಡ್ಕೊಳಲ್ಲ, ಕೂತ್ಕ ಹೇಳು. ಅಣ್ಣ ನಾವು ಮಾವಿನ ತಪ್ಪಗೆಲ್ಲ ಕೂತ್ಕೊಂಡಿದ್ದಿದ್ವಾ, ಇದಕ್ಕೊಂದು ಬಂದ್ರಣ? ಮಾವಿನ ತಪ್ಪಗೆಲ್ಲ ಇಲ್ಲೇ ಕೂತ್ಕೊಂಡಿದ್ದ. ಇದು ನಮ್ಮ ಮಾವನವ್ರ ಮನೆ. ಹ್ಞೂ ಅನ್ನೋ, ನೀನೇನು ಪದ್ಮಮ್ಮನಲ್ಲಿ ಕೂತವಳೆ. ಆದ್ರೂ ಈ ಮನೆಗೆ ಬರ್ಕೂಡ್ದಾಗಿತ್ತನೋ ನಾನು. ಯಾಕ ಇವು ಮನೆಗ ನನಗೆ ಏನಣ್ಣ ಸಂಬಂಧ? ಯಾಕಣ್ಣ, ನಾನು ನಿನ್ನ ತಂಗಿ ಅಲ್ಲ ಅಣ್ಣ. ತಂಗಿನೇ? ಇವರೆಲ್ಲ ಯಾರಣ್ಣ? ಇವರು ಈ ಮನೆ ಯಜಮಾನಪ್ಪನ, ಅವರಿಬ್ರು ಮೊಮ್ಮಕ್ಕಳು. ಒಬ್ಬ ಹುಡುಗನು ಪೊಲೀಸು, ಒಬ್ಬ ಹುಡುಗನು ತಹಸೀಲ್ದಾರು. ಏನಣ್ಣ ಪೊಲೀಸಾ? ಹ್ಞೂ ಪೊಲೀಸು. ಈ ಕೊಲೆ ಮಾಡೋಣ, ಕಳ್ತನ ಮಾಡೋಣ ಇಟ್ಕೊಂಡೋದಲ್ಲ, ಅದೇ ಪೊಲೀಸು. ಓ ಹೌದಣ್ಣ, ಸರಣ್ಣ, ನಾನು ಬರ್ತೀನಿ. ನಾನು ಹೆಂಡ್ತಿ ತಿಥಿ ಮುಗಿಸ್ಕೊಂಡ್ ಬರ್ತಾಳೆ. ಅದ್ಯಾಕೆ ಪದ್ದಿ ಹೇಳ್ತಾ ಇದೀಯಾ? ಪದ್ದಿ ಸ್ನೇಹ ಅವ್ರ ಮನೆಗೆ ಊಟ ಹಾಕಿಲ್ಲ ಅಣ್ಣ, ಬರೋಣ? ಓ ಬಾ ಯಜಮಾನ್ರೆ ನಮಸ್ಕಾರ, ನಾನು ಓದ್ತೀನಿ. ಪದ್ದಿ, ನಿಮ್ಮ ಅಮ್ಮನ ತಿಥಿ ಮುಗಿಸ್ಕೊಂಡು ಬಂದ್ಬಿಡು. ಹೇಯ್ ನಿಂತ್ಕೊಳ್ಳೋ. ಸಂಜಯ್, ಆವಾಗೇನೋ ತುಂಬ ತಲೆನೋಯ್ತೈತೆ ಅಂತಂದೆ. ಸುಮ್ಮನೆ ನೀನೇನು ಮಾತಾಡ್ಬೇಡ, ಇಲ್ಲೇ ಇರಿಪವ. ಏಯ್ ನಿಂತ್ಕೊಳ್ಳಲ್ಲಿ. ಏಯ್, ನೀನು ಬಂಡವಾಳ ಎಲ್ಲ ಬೈಲಾಯ್ತು. ನನ್ನ ಬಂಡವಾಳನಾ? ಏನಪ್ಪ ಅಂಥದ್ದು ನನ್ನ ಬಂಡವಾಳ? ನೀನು ನೋಡಿರೋದು? ಹಾಂ, ಏನು ಮಾತಾಡ್ತಾ ಇದೀಯಾ? ಜಾಸ್ತಿ ಮಾತಾಡಿದ್ದೆ ಅಂದರೆ ಅಲ್ಲೇ ಊಟ ಹಾಕ್ಬಿಡ್ತೀನಿ ನನ್ನ ಮಗನೇ. ಏಯ್ ನೋಡ್ಕೊಂಡು ಮಾತಾಡೋ, ತಲೆ ಕೇಳ್ತಾಗ್ಲಿ. ಹುಚ್ಚಿಡ್ತಾ ಇದ್ದೇನೆ ನಿಂಕ? ಹಾಂ, ಹುಚ್ಚು ನನ್ನ ಮಗನಾಗ ಮಾತಾಡ್ತಾ ಇದೆಯಾ? ಯಾರ ಹತ್ರ ಮಾತಾಡ್ತಾ ಇದೆಯಾ ನೀನು? ಹಾಂ, ಬಾಯ್ ಮುಚ್ಕೊಂಡು ಹೋಗಿ ಮಲ್ಕೋಗೋ. ನನ್ನ ಹತ್ರ ಎಲ್ಲ ಮಾತಾಡೋಕೆ ಬರಬೇಡ ನೀನು. ಎಲ್ಲರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಿದ್ದೆ ಅಂದರೆ ಬೀಳ್ತವೆ ಏಟಿಗೆ ನಿಂಕ. ನೋಡಪ್ಪ ಮಂಜಣ್ಣ, ಏನು ಯಜಮಾನ್ರೆ? ನೀನು ಅವತ್ತು ನಮ್ಮ ಮನೆಗೆ ಬಂದಿದ್ದೆ ತಾನೆ? ಯಾವತ್ತು ಬಂದಿದ್ದ? ಇಲ್ಲ ನೀನು ಹೇಳು. ಬಂದಿಲ್ಲ ನಾನು ಯಾವತ್ತು ನಿಮ್ಮ ಮನೆಗೆ. ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಹಾಗಾದ್ರೆ CC ಕ್ಯಾಮ್ರಾನಾಗ ರೆಕಾರ್ಡ್ ಆಗಿರೋದು ಯಾರು? ನೀನಾ? ಇಲ್ಲ ನಿನ್ನ ದೆವ್ವನ? ಏನಕ್ಕೆ ಬಂದಿದ್ದೆ ನೀನು ನಮ್ಮ ಮನೆಗ? ಏನಕ್ಕಪ್ಪ ಬಂದಿದ್ದೆ? ನಾನು ಯಾವತ್ತೂ ನಿಮ್ಮ ಮನೆಗೆ ಬಂದಿಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ನೀವೇ ನನ್ನ ಸಂಬಂಧಿಕರ? ಹಾಂ ನೋಡಪ್ಪ, ಮಾತು ಕಲಿಸಿರೋನು ನೀನು ಒಪ್ಪನೆಲ್ಲ, ನಮಗೂ ಬರ್ತದೆ ಮಾತಾಡೋಕ್ಕ. ಆಯಿತಾ? ನಾವು ಕೇಳಿದ್ದು ಎಷ್ಟು ಅಷ್ಟು ಉತ್ತರ ಕೊಡು ಸಾಕು. ನೀನು ನಿಮ್ಮ ಉತ್ತರ ಕೊಟ್ಕೊಂಡು ನಿಂತ್ಕೊಳ್ಳೋಷ್ಟು ಪುರ್ಸತ್ತು ನನಗಿಲ್ಲ. ನಾನು ಹೋಗ್ಬೇಕು. ಏಯ್ ನಿಂತ್ಕೊಳ್ಳ, ಸುಮ್ಮನೆ ಗಾಂಚಾರಿ ಮಾಡಬೇಡ. ಹಾಂ, ಗಾಂಚಾರಿ ಮಾಡ್ತೀಯ ನೀನು ನಮ್ಮ ಹತ್ರ? ನಿಂತ್ಕೊ ಸುಮ್ಮನೆ. ಬಿದ್ದರೆ ಏಟಿಗೆ ಹಂಗೆ ಬೀಳಲ್ಲ ಗುರು, ಹಂಗೆ ಕೊಡ್ತೀನಿ. ಏಯ್ ಒಂದೇ ಏಟೆ ಒಳಕ್ಕೆ ಹೋಗ್ಬಿಡ್ತೀಯ ಪಾತಾಳದೊಳಕ್ಕೆ. ಏಯ್ ನನ್ನನ್ನು ಹೊಡೆಯೋಕ್ಕೆ ಯಾರೋ ನೀವೆಲ್ಲ ನನ್ನನ್ನು ಹೊಡೆಯೋಕ್ಕೆ? ಹಾಂ, ನಾನು ಇಲ್ಲಿ ಒಂದು ನಿಮಿಷ ಇರಲ್ಲ, ನಾನು ಹೋಗ್ಬೇಕು. ಹೋಗಿ ಅಂತೆ ಸಮಾಧಾನ ಮಾಡ್ಕೋ. ಯಾಕೆ ಸುಮ್ಮನೆ ಟೆನ್ಷನ್ ತಗೊಂತ ಇದೆಯಾ? ಹೋಗಿ ಅಂತ ತಡ್ಕೋ. ಯಾಕೆ ಇಷ್ಟು ಗಾಬರಿ ಪಡ್ತಾ ಇದೆಯಾ? ನನಗೆ ಅಂತ ಗಾಬರಿ ಪಡೋಂಥದ್ದು ಬಂದಿರೋದು ಗ್ರಾಚಾರ. ನಾನೇ ಗಾಬರಿ ಪಡಲಿ ಯಜಮಾನ್ರೆ? ನೀವೇನು ಹೇಳ್ತಾ ಇದ್ದೀರಾ? ಅಯ್ಯೋ ನಿನ್ನ ಮಗ ಹುಚ್ಚೋಗ, ನೀನು ಎದುರು ಬಿತ್ತೋಗ, ನಿಂಗೆ ಕರೀನಾಗ್ರೋ ಕಚ್ಚ. ನಿನ್ನ ಬಾಯ್ಕ ಮಣ್ಣಾಗ ಏನೋ ಬಂದಿರೋದು. ನಿಂಗೆ ಇಂಥ ಕೆಲಸ ಮಾಡಿದ್ಯಲ್ಲೋ, ಯಾಕೋ? ನನಗಣ್ಣು ಕುಡಿತಾನೆ ಪೊರೋಡಿ ಅಂತ ಅನ್ಕೊಂಡಿದ್ದೆ, ಆದರೆ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿಲ್ಲಲ್ಲೋ. ನಮ್ಮ ಅಮ್ಮನ ಬಾಬುಂಡ ಹೋಗೋಳು, ನನ್ನ ತಲೆ ಮೇಲೆ ಕಲ್ಲಿಗೆ ಬಿಟ್ಟು ಹೋಗ್ಬಿಟ್ಲು. ನಾನು ಏನು ಮಾಡಲಿ? ಯಾಕೆ ಬೆಳಗ್ಗೆ ಕುಡಿದಿದ್ಯಾ? ಬೆಳಗ್ಗೆನೆ ಯಾಕೆ ಹಂಗೆ ಮಾತಾಡ್ತಾ ಇದೀಯಾ? ಅಯ್ಯೋ ಮುಂಡೆ ಮಗನೇ, ನಮ್ಮ ಅಮ್ಮ ಏನೋ ಮಾಡಿದ್ಲು. ಯಾಕೋ ನಮ್ಮ ಅಮ್ಮನ ಸಾಯಿಸಿದ್ ನೀನು? ನಾನು ನಿಮ್ಮ ಅಮ್ಮನ್ನ ಸಾಯಿಸಿದ್ನಾ? ಇಷ್ಟಾಗ್ಲೇ ಜಮೀನ್ಗೋಸ್ಕರ ತುಂಬಿದ ಪ್ರಾಣನೇ ತೆಗೆದುಬಿಟ್ಟಿದ್ಯಲ್ಲ. ಏನೋ ಮಾಡಿದ್ಲು ನಮ್ಮ ಅಮ್ಮನ. ಏನು ಮಾಡಿದ್ಲು ಹೇಳು? ಏಯ್ ಇಲ್ಲಿಸಲ್ಲದ ಅಪವಾದಗಳೆಲ್ಲ ನೀವು ನನ್ನ ಮೇಲೆ ಹಾಕ್ಬೇಡ್ರಿ. ನಾನು ಯಾರ ಪ್ರಾಣನೂ ತೆಗ್ದಿಲ್ಲ. ನಾನು ಇಲ್ಲಿದ್ರೆ ತಾನೇ ನೀವೆಲ್ಲ ಮಾತಾಡೋದು. ಗುರು, ನೀನು ಬಂದಿರೋ ಕೆಲಸ ಆಗೋವರೆಗೂ ನಾವು ಜಾಗ ಬಿಡಲ್ಲ ಗುರು. ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡಲೇಬೇಕು. ಹಾಂ, ಏನು ನಿಮ್ಮ ಪ್ರಶ್ನೆ? ನಾನೇ ಉತ್ತರ ಕೊಡಬೇಕು? ನೀವ್ಯಾರು? ಏಯ್
ಜಾಸ್ತಿ ಮಾತಾಡಿದ್ದೆ ಅಂದರೆ ಪೊಲೀಸ್ ಬುದ್ಧಿ ತೋರಿಸ್ಬೇಕಾಗ್ತೈತೆ. ಬಾಯಿ ಮುಚ್ಕೊಂಡು ಒಪ್ಕೊಬೇಕು ನೀನು. ಯಾಕೋ ಯಾಕೋ ಅಜ್ಜಿನ ಸಾಯಿಸಿದ್ ನೀನು ಹೇಳಿರೋದೆಲ್ಲ ರಾತ್ರಿ ಫೋನಲ್ಲಿ ರೆಕಾರ್ಡ್ ಆಗೈತೆ. ಫೋನ್ ತಂದು ತೋರಿಸ್ಬೇಕಾ ಫೋನು? ರಾತ್ರಿ ಕುಡ್ದಾಗೆಲ್ಲ ಹೇಳ್ದಲ್ಲೋ ನಿಮ್ಮಮ್ಮನ ನಾನೇ ಸಾಯಿಸಿದ್ದು ಅಂತ. ಯಾಕೋ ಏನೋ ಬಂದಿತ್ತು. ಏನಣ್ಣ ನಮ್ಮ ಮನೆ ಬಾಕ್ಲಿಗೆ ಬಂದು ನೀನು ನಂಗೆ ಗಂಟ್ಲಕಾನ ಕುಡಿಸ್ಬಿಟ್ಟು ಇಂಥ ದ್ರೋಹ ಮಾಡ್ಬಿಟ್ಟಿದ್ಯಲ್ಲಣ್ಣ. ಸರಿನಣ್ಣ ನೀನು ಮಾಡಿದ್ದು. ಅಪ್ಪ ದೇವರೊಳಗೂ ಇದೀಗ ನನಗೆ ಸಂಬಂಧ ಇಲ್ಲ. ಇದು ನಮ್ಮದು ಮನೆ. ನಾನು ನಮ್ಮ ಮನೆ ಕರ್ಕೊಂಬನ್ನಿ. ನೀನೇ ಏನಾರ ಹೇಳಿದ್ದು ಆಗ ಫೋನಾಗೆಲ್ಲ ರೆಕಾರ್ಡ್ ಆಗದೆ ಬೇಕಾದ್ರೆ ನೋಡ್ಕೊಂಬಿಡು. ನಾನು ಮಾತ್ರ ಹೇಳೋಣ ಬೇಡ ಸ್ವಾಮಿ. ಅಲ್ಲ ನಂಬಿಕೆಸ್ನು ಅಂತ ನಾನು ನಿನ್ನ ಜೊತೆಗೆ ಬಂದರೆ ಇಂಥ ಕೆಲಸನ ಮಾಡೋದು ನೀನು? ನೋಡಪ್ಪ ನೀನೇ ಬಾಯಿಗೆ ಬಂದಾಗ ಓದಿರ್ತಾ ಇದ್ದಿದ್ದು, ನಾನಲ್ಲ. ಅದೇನೋ ಅವ್ರಿಗೆ ಹೇಳ್ದವ್ರೆ, ಅವ್ರಿಗೆ ಹೇಳೋ ಪ್ರಶ್ನೆಗೆ ಉತ್ತರ ಕೊಡು. ನಾನು ಯಾರನ್ನೂ ಕೊಲೆ ಮಾಡಿಲ್ಲಣ್ಣ. ಅವ್ರನ್ನ ಕೊಲೆ ಮಾಡೋ ಅವಶ್ಯಕತೆಯೂ ನನಗಿಲ್ಲ. ನಾನು ಓದ್ತೀನಿ. ನಾವು ಯಾಕಂದ್ರೆ ಹೆಂಗಟ್ಟೆ ಅಂದ್ಕೊಂಡಿದ್ಯಾ? ಸುಮ್ಮನೆ ಬಾಯಿ ಮುಚ್ಕೊಂಡು ನಿಜ ಹೇಳು. ನಿಜ ಹೇಳಿದ್ರೆ 6 ತಿಂಗಳಾಗೋ ಶಿಕ್ಷೆ 3 ತಿಂಗಳು ಕಾತೈತೆ. ನಿಜ ಹೇಳು. ಇಲ್ಲ ಅಂತಂದರೆ ಜೀವಾವಧಿ ಶಿಕ್ಷೆ ಆತೈತೆ ನಿಂಗೆ. ಹುಷಾರು. ನಾವು ಇಲ್ಲಿ ಸಲ್ಲಿದ್ದೆಲ್ಲ ನನ್ನ ತಲೆ ಮೇಲೆ ಹಾಕ್ಬಿಡ್ರಣ. ನಾನೇ ಕಣ ಮತ್ತೇನು ಸಾಯಿಸ್ಲಿ? ನೀನು ನಮ್ಮ ಮನೆಯೊಳಗೆ CC ಕ್ಯಾಮ್ರಾದಾಗೆ ರೆಕಾರ್ಡ್ ಆಗಿದೆಯಾ? ಒಳಗೆ ಹೋಗಿದ್ಯಾ, ಈಚೆಗೆ ಬಂದಿದ್ಯಾ? ಆಮೇಲೆ ರಾತ್ರಿ ನೀನು ಏನೇನು ಕುಟುಂಬತ್ತಾಗ ಹೇಳಿದ್ಯಾ ಅದೆಲ್ಲ ನಮ್ಮ ಹತ್ರ ಫೋನ್ ರೆಕಾರ್ಡ್ ಆಗೈತೆ. ಸುಮ್ಮನೆ ನೀನು ನಾಟಕ ಆಡಿ ಏನೂ ಪ್ರಯೋಜನ ಇಲ್ಲ. ನೀನು ಹಿಂಗೆ ನಾಟಕ ಆಡ್ತಾ ಇದ್ರೆ ನಮ್ಮ ಕೈಗೆ ಒದೆ ತಿಂತೀಯ ನೀನು. ಯಜಮಾನ್ರೆ, ನಿಮ್ಮ ಮೊಮ್ಮಕ್ಕಳು ಮಾಡ್ತಾ ಇರೋದು ಸರಿ ಇಲ್ಲ. ನನ್ನಂಥವನ್ನ ಕರ್ಕೊಂಬಂದು ಕೊಲೆ ಮಾಡಿದ್ಯಾ ಒಪ್ಕೊ ಅಂತ ಟಾರ್ಚರ್ ಕೊಡ್ತಾ ಇರೋದು ಸರಿಯಲ್ಲ. ನೋಡಪ್ಪ, ಯಾರೂ ಟಾರ್ಚರ್ ಕೊಟ್ಟಿಲ್ಲ. ನೀನು ಬಂದಿರೋದು ಹೋಗಿರೋದು ನಮ್ಗೆ ಗೊತ್ತೇ ಇಲ್ಲ, ಆಯಿತಾ? ಆ ಫೋನಲ್ಲಪ್ಪ, ಇದು ದೊಡ್ಡದು ಬುಕ್ ಇರ್ತದೆ ನೋಡು, ಅದ್ರಾಗ ರೆಕಾರ್ಡ್ ಆಗಿರೋದು ನಮ್ಮ ಮೊಮ್ಮಗನು ನಮಗೆ ತೋರಿಸಿದ್ನು. ನೀನು ಯಾರು ಅಂತ ನಾವು ಇವತ್ತೇ ನೋಡಿದ್ದು. ಇವತ್ತಂತಂದರೆ ಆ ಫೋನಾಗ ನೋಡಿದ್ದು ನೀನು ಯಾರು ಅಂತ ಹೇಳ್ಬಿಟ್ಟು. ಆಮೇಲೆ ಸ್ನೇಹನ ಕೇಳಿದ್ದಕ್ಕೆ ಹಿಂಗೆ ಪದ್ಮಕ್ನವ್ರು ಅವ್ರ ಯಜಮಾನು ಅಂತ ಹೇಳಿದ್ನು. ಅದಕ್ಕೆ ನಿನ್ನನ್ನು ಇಲ್ಲಿ ಕರ್ಕೊಂಬರಕ್ಕೆ ನಮ್ಮ ಕೃಷ್ಣನ ಕಳಿಸಿದ್ದಾಯ್ತು ನಾವು, ಆಯಿತಾ? ನೀನು ಏನು ಮಾಡಿದ್ಯೋ ಏನು ಬಿಟ್ಟಿದ್ಯೋ ಅದೆಲ್ಲ ರಾತ್ರಿ ಓದ್ರಿದ್ಯಾ? ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಾನು ನಿಮ್ಮ ಮೇಲೆ. ನನಗೆ ಕುಡಿಸ್ಬಿಟ್ಟು ಬಲವಂತವಾಗಿ ಹೊಡೆದು ಎಲ್ಲ ರೆಕಾರ್ಡ್ ಮಾಡ್ಕೊಂಡವ್ರೆ ಅಂತ ಹೇಳ್ತೀನಿ ನಾನು. ನಾವು ಯಾರು ನಿನ್ನನ್ನು ಮುಟ್ಟುವುದವರು ಅಲ್ಲ, ಆಯಿತಾ? ನಿನ್ಗೆ ಹಿಂಸೆ ಕೊಟ್ಟವರು ಅಲ್ಲ. ನೀನೆಲ್ಲಿದ್ದೆ, ನಾವೆಲ್ಲಿದ್ದೀರಿ, ಎಲ್ಲ ಸಾಕ್ಷಿಗಳು ಇಟ್ಕೊಂಡಿದ್ದೀರಪ್ಪ. ನಾವೇನು ದಡ್ರೇನಲ್ಲ. ನೋಡ ಮಂಜ, ಮಾನವಾಗಿ ಒಪ್ಕೊಂಡ್ರೆ ಸರಿ. ಇಲ್ಲ ಅಂತಂದ್ರೆ ಮುಂದೆ ಏನಾಗ್ತೈತೆ ಅದಕ್ಕೆ ನೀನೇ ಜವಾಬ್ದಾರನು. ಒಪ್ಕೊ ಮಾನವಾಗಿ. ಯಾಕ ನಮ್ಮ ಅಮ್ಮನ ಸಾಯಿಸ್ತೆ? ಲೇ, ಇರೋದು ಇಷ್ಟಾಗ ಜಮೀನಾಗ ನಿಮ್ಮ ಅಮ್ಮನೂ ನಿಮ್ಮ ದೊಡ್ಡಮ್ಮನೂ ಹೋಗ್ಬಿಟ್ಟು ಕೇಸ್ ಹಾಕಿದ್ರೆ ಏನೋ ಮಾಡಬೇಕು ನಾವು? ಏನು ಮುಂದೆ ತಿನ್ಬೇಕಾ? ಏನು ನಾವೇನು ಕೋಟಾದೀಶ್ವರ? ಯಾಕೆ ಕೇಸ್ ಕತ್ತಿರಿಸ್ಬೇಕು? ಅಲ್ಲ, ಯಾರು ಓದ್ತಾನೆ 1000 ರೂಪಾಯಿ ಕೊಡು ಅಂತಾನೆ. 1000 ರೂಪಾಯಿ ಎಲ್ಲಿದೆ ತಂದ್ಕೊಳ್ಳಿ ನಾನು? ನನಗೆ ಜೀವನ ಮಾಡೋದೇ ಕಷ್ಟ. ಯಾಕೆ ನಿಮ್ಮ ಅಮ್ಮನ ಕೇಸ್ ಹಾಕ್ಬೇಕಾಗಿತ್ತು? ಅದಕ್ಕೆ ನಮ್ಮ ಅಮ್ಮನ ಸಾಯಿಸ್ಬಿಡದ? ನೋಡು, ನಿಮ್ಮ ಅಮ್ಮನ ಸಾಯಿಸಿದ್ರೆ ಎಲ್ಲ ಕರೆಕ್ಟಾಗಿ ಸಮ ಆಗ್ಬಿಡ್ತದೆ ಅಂತ ನಾನು ನಿಮ್ಮ ಅಮ್ಮನ ಸಾಯಿಸಿದ್ನಿ. ಏನೋ ಮಾಡ್ತೀಯಾ? ಇವಾಗ ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ ರಾಜಾರೋಷವಾಗಿ. ಏನೋ ಮಾಡ್ತೀಯ ನೀನು? ಏನು ಮಾಡ್ತೀಯ ಹೇಳೋ? ಸಾಯಿಸಿರೋದು ನಾನೇ. ನಿಮ್ಮ ಅಮ್ಮನ ಸೋಫಾ ಕೊರ್ಕೊಂಡು ಕೂತಿದ್ಲು, ಹೋಗಿ ಕತ್ತಿಸ್ಬಿಟ್ಟು ಬಂದೆ. ಏನೋ ಮಾಡ್ತೀಯಾ? ನಿಮ್ಮ ಅಮ್ಮನ ಉಳಿಸ್ಕೊಂತೀನೋ? ನಿಮ್ಮ ಅಮ್ಮನ ಉಳಿಸ್ಕೊಳ್ಳೋ ತಾಕತ್ತು ನಿನ್ನ ಹತ್ರ ಅದೇನೋ? ತಲೆಕ ಏಟು ಬಿದ್ದು ಹುಚ್ಚಿನಂಗೆ ಆಡ್ತಾ ಇದೆಯಾ? ಹೋಗಿ ಮಲ್ಕೋ ಹೋಗೋ ಸುಮ್ಮನೆ. ಎಂಟ್ರ ಮಾತು ಕೇಳಿ ಊಟದ ಮನೆಗೆ ಬಂದು ಊಟದ ಮನೆಯವ್ರ ಕೈ ಏಟಿಗೆ ತಿನ್ಬಿಟ್ಟು ಆಸ್ಪತ್ರೆ ಸೇರೋದು ನನ್ನ ಮಗನಲ್ಲ ನೀನು. ನನ್ನ ಹತ್ರ ನಿನ್ನ ಗಂಡಿಸ್ತಾನೆ ಅಲ್ಲ, ತೋರಿಸ್ಬೇಡಲೇ, ತೋರಿಸ್ಬೇಡ. ನಾನು ಎಂತ ನನ್ನ ಮಗನಂತ ನಿನ್ಕಿನ್ನ ತಿಳಿದೋ? ನಾನು ಪಟ್ಟಿಂಗ್ ನನ್ನ ಮಗನ. ಅವ್ವ ಎಷ್ಟು ಮಾಡೋದ ನಮ್ಮವ್ವ ಇವನು. ಯೋ ಕೃಷ್ಣಪ್ಪ, ಮಾಡ್ಬೇಕಂತ ನೀನು ಮಾಡಿರೋದು ಇದೆಲ್ಲ ಕೆಲಸ? ನ್ಯಾಯವೇ ನಮ್ಮ ತಾಯಿ ತಂದೆ. ಯಾಗ ನೀನು ಆ ಹೆಜ್ಜಿನ ಸಾಯಿಸ್ಬೇಕಾಯ್ತು? ತುಂಬಿದ ಪ್ರಾಣನ ಯಾಗ ಸಾಯಿಸ್ಬೇಕಾಯ್ತು ನೀನು? ವರ್ಷಕ್ಕೆ ಒಂದ್ಸತಿ ಹೆಣ್ಮಕ್ಳಿಗೆ ಅರ್ಶಿನ ಕೊಟ್ಟು ತಿಂಗಳಿಗೂ 15 ದಿವ್ಸಕ್ಕೋ ಬಂದು ಹಾಗೆ ಮಗ ತೋರಿಸ್ಕೊಂಡು ನಗ್ತಾ ಮಾತಾಡಿದ್ರೆ ಅಷ್ಟೇ ಸಾಕು ಹೆಣ್ಮಕ್ಳಿಗೆ ತವ್ರ ಮನೆಯಿಂದ. ನಿನ್ನ ಆಸ್ತಿ ಐಶ್ವರ್ಯ ಏನಿಗೆ ಬೇಕು? ನೀವು ಯಾವಾಗ ವರ್ಷಕ್ಕೆ ಒಂದ್ಗಿದ ಅವ್ರಿಗೆ ಹೆಣ್ಮಕ್ಳಿಗೆ ಅರ್ಶಿನ ಕೊಟ್ಟಿಲ್ಲ, ನಗ್ತಾ ಮಾತಾಡ್ಸಿಲ್ಲ, ಅವಾಗ ಏದು ಕೂತ್ಕೊಂಡ್ರು ಅವರು. ಹೆಣ್ಮಕ್ಳು ನಮ್ಮ ತವ್ರ ಮನೆಯವ್ರು ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಬೇಡ್ಕೊಂತಾರಲ್ಲೇ. ನ್ಯಾಯವಾಗ ಅವ್ರು ನೋಡ್ಕೊಂಡಿದ್ರೆ ಆಯಮ್ಮನೇನು ಕೋರ್ಟ್ಗೆ ಓದಾಯಿದ್ಲು. ಹೇಗೆ ಓದ್ತಾಯಿದ್ಲು ಕೋರ್ಟ್ಗೆ? ನಮ್ಗೆ ತಿನ್ನಕ್ಕೆ ಗತಿ ಇಲ್ಲ ಅಂತಂದರೆ ಇನ್ನು ಅವ್ರಿಗೆ ಬೇರೆ ಕೊಡಕ್ಕೆ ಹೋಗ್ತಾರೆ ನೋಡಿ. ಈ ದುರಾಂಗಾರ ಮಾದೆ ಬೇಡ ಅಂತ ಹೇಳ್ತಾ ಇರೋದು. ನೋಡಪ್ಪ, ಆಗಿದ್ದಾಗೋಯ್ತು. ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ನಾನೇನು ತಪ್ಪು ಮಾಡಿಲ್ಲ. ನನಗೆ ಯಾಕೆ ಶಿಕ್ಷೆ ಆಗಬೇಕು? ಲೇ, ನಿನ್ನ ಶಿಕ್ಷೆ ಆಗೋದು ಬೇಡ. ಇವಾಗ ನಾನೇ ನಿನ್ನ ಕತ್ತರಿಸ್ತೀನಿ. 4 ಪೀಸ್ ಮಾಡಿ 4 ದಿಕ್ಕಕ್ಕೂ ಒಂದೊಂದು ಹಾಕ್ತೀನಿ. ನಿನ್ನ ಕತ್ತರಿಸ್ಬಿಟ್ಟು ನನ್ನ ತಂಗಿ ಗಂಡನಿಲ್ಲ ಆದರೂ ಪರವಾಗಿಲ್ಲ. ಅಯ್ಯೋ ಬಾಬಿ, ಎಂಥ ಕೆಲಸ ಮಾಡಿಬಿಟ್ಟು ಯಾಕೋ ಇಂಥ ಕೆಲಸ ಮಾಡ್ದೆ? ನಮ್ಮ ಅಮ್ಮನ ಏನೋ ಮಾಡಿದ್ಲು ನಿಕ್ಕ.
ಅಮ್ಮ ಅಮ್ಮ ಅಂತ ಇದ್ದೆ ನಾನು, ಅದನ್ನು ಹಾಳು ಮಾಡ್ಬಿಟ್ಟಲ್ಲ. ನಿನ್ನಂತ ಗಂಡಿದ್ರೆಷ್ಟು ಹೋದ್ರೆಷ್ಟು, ಹೋಗ ಹಾಳ್ಬಿದ್ದು. ನಿಮ್ಮ ಅಮ್ಮನಂತ ಅಮ್ಮನು ಇದ್ರೆಷ್ಟು ಹೋದ್ರೆಷ್ಟು, ಹೋಗಲೇ ಹೋಗೆ. ನಿಂತ್ಕೊಂಡಿದ್ದಷ್ಟು ಹೊತ್ತು ತಲೆ ತಿನ್ನೋದು ಜಾಸ್ತಿ ನೀವು. ಏನು ಎಲ್ಲರೂ ಸುಮ್ಮನೆ ಅವ್ರೆ? ಮೇಡಮರೇ ನಾನು ಏನು ತಪ್ಪು ಮಾಡಿಲ್ಲ ಮೇಡಮರೇ. ಎಲ್ಲರೂ ಇದೇ ಡೈಲಾಗ್ ಹೇಳ್ತೀರಾ. ನಾನು ಕೆಲ್ಸಕ್ಕೆ ಸೇರಿದಾಗಿಂದ ಒಂದು ಕೋಟಿ ಸಾರಿ ಈ ಮಾತು ಕೇಳಿದ್ದೀನೋ ಏನೋ, ನಾನೇನು ತಪ್ಪು ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತ. ಅವನು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳೋಕ್ಕೆ ನಾನೊಂದು ಡೇಟ್ ಬಿಟ್ಟರೆ ಅವಾಗ ಹೇಳ್ತಾನೆ ಅವನು. ಇದೇ ಡೈಲಾಗೆ, ನಾನು ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಿಲ್ಲ. ನಡಿ ಸ್ಟೇಷನ್ಗೆ ಹೋಗೋಣ. ನೋಡಿ ಮೇಡಮರೇ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಏನೇನು ತಪ್ಪು ಮಾಡಿಲ್ಲ ಮೇಡಮರೇ. ನಾನು ತಪ್ಪು ಮಾಡಿಲ್ಲ ಮೇಡಮರೇ, ನನ್ನ ನಂಬ್ರಿ ಮೇಡಮರೇ. ಮೇಡಮರೇ ನಾನು ತಪ್ಪು ಮಾಡಿಲ್ಲ ಮೇಡಮರೇ, ನನ್ನನ್ನು ನಂಬ್ರಿ ಮೇಡಮರೇ. ಅಲ್ಲೋ ನೀನು ಯಾಕೋ ಅಜ್ಜಿನ ಸಾಯಿಸ್ತೆ ನೀನು? ಹಾಂ, ಯಾಕೋ ಸಾಯಿಸ್ತೆ ಅಜ್ಜಿನ? ಪಾಪ ಅಜ್ಜಿ ಏನೋ ಮಾಡಿತ್ತು? ಏನು ಎಲ್ಲ ಮನೆ ಮಂದಿ ಎಲ್ಲ ಕೂತ್ಕೊಂಡು, ಇಲ್ಲ ನಮ್ಮ ಅಪ್ಪನವ್ರೆ ಕರ್ಕೊಂಡೋಗಿ ಕೂತ್ಕೊಂಡು ಅಯ್ಮನ್ಗೆ ಒಂದು 4 ಮಾತು ಹೇಳಿದ್ರೆ ಅಯ್ಮನ್ ಸುಮ್ಮನೆ ಆಗೋಗ್ತಾ ಇದ್ಲಾ? ಹಾಂ, ಆಸ್ತಿ ಎಲ್ಲ ಬೇಡಮ್ಮ, ಇರೋದು ಒಂದು ಇಷ್ಟಾಗಲ್ಲ ಜಾಗ, ಹಾಂ ನಮಗೆ ಸಾಲಲ್ಲ ಅಂತ ಒಂದು 4 ಜನ ದೊಡ್ಡವ್ರನ್ನ ಕೂರಿಸಿ ಹೇಳಿದ್ರೆ ಮುಗಿತಾಯ್ತಪ್ಪ. ಅದೇನೋ ಹೇಳ್ತಾರಲ್ಲ, ಅದೇನೋ ಶಾಸ್ತ್ರ ಹೇಳ್ತಾರೆ, ಉಗ್ರೊಳಗೆ ಹೋಗೋದಕ್ಕೆ ಕತ್ತಿ ಎತ್ಕೊಂಡ್ಬಿಟ್ಟಿದ್ಯಲ್ಲ ನೀನು. ಯಾಕಂತ ತಪ್ಪು ಮಾಡಿದೆ ನೀನು? ಮೇಡಮರೇ ನಾನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತೀನಿ. ಇವಾಗ ನಾನು ಬಿಟ್ಬಿಡ್ರಿ ಮೇಡಮರೇ. ಅದೆಲ್ಲ ಆಗಲ್ಲ, ಆಗಲ್ಲ, ಅದೆಲ್ಲ ನಾನು ಆಗಲ್ಲ ಅಂದರೆ ಆಗಲ್ಲ. ನಡಿ, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಮೇಡಮರೇ ನಾನು ಬಿಟ್ಬಿಡ್ರಿ ಮೇಡಮರೇ. ಮೇಡಮರೇ ನಡಿ ಹೋಗೋಣ ಅಂದ್ರಿ. ಸರಿನಪ್ಪ ಆಯಿತು. ಹ್ಞೂ ಸರಮ್ಮ, ಆಯ್ತಮ್ಮ. ಮತ್ತೆ ನನ್ನನ್ನು ಸುಮ್ಮನೆ ಬಿಡ್ತಾಳ, ಮನೆಗೆ ಸೇರಿಸ್ತಾಳ ಮತ್ತೆ ನನ್ನನ್ನು? ನಾನು ಎಲ್ಲಿರ್ಲಿ, ಹೆಂಗ್ ಜೀವನ ಮಾಡಲಿ? ಏಯ್, ನಾನು ನಿಮ್ಮ ಮಣ್ಣಿನ ಬದುಕಿದ್ದೀನಿ, ಸತ್ತಿಲ್ಲೇ ಬದುಕಿದ್ದೀನಿ. ನನ್ನ ಮನೆಗೆ ಬಿದ್ದಿರೆ ನಾಳೆ ಇವತ್ತು ಅಮ್ಮನ ಸಾಯಿಸಿದ್ರು, ನಾಳೆ ನಿನ್ನನ್ನು ಸಾಯಿಸ್ತಾರೆ. ಅಮ್ಮನ ಕಳ್ಕೊಂಡು ಲಾಸ್ ಮಾಡ್ಕೊಂಡಿದ್ದೀನಿ, ನಿನ್ನನ್ನು ಕಳ್ಕೊಂಡ ನಾನು? ಅಣ್ಣ ಹಾಗೆಲ್ಲ ಆಗಲ್ಲ. ಗಂಡನ ಮನೆ ಚೆನ್ನಾಗಿತ್ತೈತು, ತವ್ರ ಮನೆಗೆ ಹೆಣ್ಮಕ್ಳಿದ್ರೆ ಅವ್ರಿಗೆ ಬೆಲೆ ಇರ್ತದೇನೋ ಅಣ್ಣ. ಮಾತಾಡೋಣ ಇರಮ್ಮ, ಮಾತಾಡೋಣ ಇರು. ನಿಮ್ಮ ಅತ್ತೆ ಬಂದೇ ಬರ್ತಾಳೆ, ನಿಮ್ಮ ಅತ್ತೆ ಎಲ್ಲೂ ಹೋಗಲ್ಲ. ಮಾತಾಡೋಣ ಇರು. ಏನು ಮಾತಾಡೋದು ತನಗೇನು ಸಿಕ್ಕಿತ್ತು ಅಂತೆಲ್ಲ ನನ್ನ ಗಂಡಿಗೆ ಮಾಡೋನೆ ಅಂತ ನಾನು ಅನ್ಕೊಂಡೆ ಇಲ್ಲ. ಎಂತ ಕೆಲಸ ಮಾಡ್ಬಿಟ್ಟವನು